ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಇವತ್ತು ಒಂದು ಸುದ್ದಿ ನಿಮ್ಮಲ್ಲಿ ಏನಪ್ಪ ಅಂದರೆ, ಈ ಹೆಸರು ಹೇಳಿದ್ರೂ ಕಣ್ಣಲ್ಲಿ ನೀರು ಬರುತ್ತೆ. ಏನು ಸುದ್ದಿ ಇದು ಇಂಥದ್ದು? ಆ ಘಟನೆ ನಡೆದಿರೋದು ನಮ್ಮ ದೇಶದಲ್ಲಿ. ಇದು ಎಂದೆಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಘಟನೆಗಳಲ್ಲಿ ಎಂತೆಂಥರು ಬೀದಿಗೆ ಬಂದಿದ್ದಾರೆ. ಸಾವು ಅಂದರೆ ಲೆಕ್ಕ ಇಲ್ಲ. ಅನಾಥ ಮಕ್ಕಳುಗಳು ಎಷ್ಟೋ ಜನ ಆಗಲಿ, ವಿಧವೆಗಳು ಎಷ್ಟೋ ಹೆಣ್ಮಕ್ಳು ಆಗಲಿ, ಎಷ್ಟೋ ಕುಟುಂಬ ಕಳ್ಕೊಂಡರೂ ಇದ್ದಾರೆ. ಅಂಥ ಕಾಲ ನಮ್ಮ ದೇಶದಲ್ಲಿ ನಾವು ನಮ್ಮ ಈ ವಯಸ್ಸಲ್ಲಿ ನೋಡಿರೋದು ಪ್ರಥಮವಾದ. ಜನರೇ ಮರಿಬಾರ್ದು. ಯಾವಕ್ಕೂ ಈ ಘಟನೆ ಇಂಥವು ಇರ್ತವೆ, ಎಂದೆಂದೂ ಮರಿಬಾರ್ದು. ಯಾಕಂದರೆ ಮುಂದೆ ಇಂಥ ದಿನಗಳು ಬರಬಾರ್ದು ಅಂತ ನಾವು ಆ ಧ್ಯಾಸ ಇಟ್ಕೋಬೇಕು. ಆ ಘಟನೆ ಏನಂದರೆ ಸ್ನೇಹಿತರೆ, ಆ ಹೇಳೋಕ್ಕೂ ಮುಂಚೆ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದಿಷ್ಟೇ, ನಂದು ಚಾನಲ್ಗಳು ಸಬ್ಸ್ಕ್ರೈಬ್ ಮಾಡಿ. ಎಂಥ ಸುದ್ದಿ ನಿಮಗೆ ಕೊಡ್ತಾ ಇರ್ತೀನಿ, ಮನೆ ಕೂತ್ಕೊಂಡು ನೀವು ನೋಡ್ಬೋದು. ಆ ಘಟನೆಗಳು ಏನಂದರೆ, 2019 ಕೋವಿಡ್-19, ಆ ಹೆಸರೇ ಬಿದ್ದಿದೆ ಕೋವಿಡ್-19 ಅಂತ. ಆವಾಗ ಏನೇನು ನಡೆದಿತ್ತಂತ ನಾವು ಕಣ್ಣಿಂದ ನೋಡಿದ್ದೀವಿ, ಕಿವಿಯಿಂದ ಕೇಳಿದ್ದೀವಿ. ಅಕ್ಕಪಕ್ಕ ಇದ್ದದರೂ ಸಹಾಯ ಮಾಡೋಕ್ಕೆ ನಾವು ಹೋಗಿಲ್ಲ. ಹೆದರಿಕೆ, ಭಯ, ಜೀವದ ಭಯ. ನಾನು ಹೋದರೆ ನನಗೆಲ್ಲೋ ಹೇಳ್ಕೊಂಡು ಹೋಗ್ತಾರೆ. ಅಣ್ಣ ತಮ್ಮ ಸತ್ತಿದ್ರು ಹೋಗಂಗಿಲ್ಲ, ತಮ್ಮ ಅಣ್ಣ ಸತ್ತಿದ್ರು ಹೋಗಂಗಿಲ್ಲ, ತಂದೆ ತಾಯಿ ಸತ್ತರು ಹೆಣಕ್ಕೆ ನಾವು ಹೆಗಲು ಹೊತ್ಕೊಂಡು ಹೋಗೋಕ್ಕೂ ಆಗಿಲ್ಲ. ಅಂಥ ಕಷ್ಟ ಕಾಲದಲ್ಲಿ ನಾವು ಜೀವನ ಮಾಡಿದ್ದೀವಿ. ನಾನು ಹೇಳಲಿಲ್ಲ ಫಸ್ಟಿಗೆ, ಕಣ್ಣಲ್ಲಿ ನೀರು ಬರುತ್ತೆ, ರಕ್ತ ಬರುತ್ತೆ. ಅಂಥ ಘಟನೆಗಳು ನಡೆದಿದೆ ಈ ಕೋವಿಡ್-19 2 ಸಲ. ಆ ಕಾಲದಲ್ಲಿ ನಮ್ಮ ತಾಲೂಕಿನ ಒಬ್ಬ ಎಂಥ ಜನಕ್ಕೆ ಸೇವೆ ಮಾಡಿದ್ದಾನೆಂದರೆ, ಫ್ರೀ ಆಂಬ್ಯುಲೆನ್ಸ್ 3 ತಿಂಗಳು ಫ್ರೀ ಆಂಬ್ಯುಲೆನ್ಸ್ ಕೊಟ್ಟಿದ್ದಾನೆ. ಅವನಿಗೆ ಒಂದು ಸಲ್ಯೂಟ್. ಯಾಕಂದರೆ ಆ ಕಷ್ಟದಲ್ಲಿ ಕೆಲಸ ಮಾಡಿದವರು ಇದಾರಲ್ಲ, ಅವರೇ ಗ್ರೇಟ್ ಅನ್ಬೇಕು. ಅವ್ರ ಹತ್ರ ಹಣ ಹಂಬಲ ಯಾವುದೂ ಇಲ್ಲ, ಯಾವುದಕ್ಕೂ ಹಿಂದೆ ಹೋಗಿಲ್ಲ, ಹಿಂಗೆ ಕೆಲಸ ಮಾಡಿದ್ದಲ್ಲ ಅದೇನು. ಆ ಕಷ್ಟದಲ್ಲಿ ಎಷ್ಟು ದುಡ್ಡು ಇದ್ರೂ ಯಾವನು ಮುಂದೆ ಬಂದಿಲ್ಲ. ಹೆದರಿಕೆ, ನನ್ನ ಜೀವ ಎಲ್ಲಿ ಹೋಗುತ್ತೋ, ನನಗೆಲ್ಲಿ ಹೇಳ್ಕೊಂಡು ಹೋಗ್ತಾರೋ ಅಂಥದ್ದು ಕೆಲಸ ಮಾಡಿರೋದು. ಆ ಟೈಮಲ್ಲಿ ಯಾರು ಗೊತ್ತಾ? ನೆಲ್ಲೂರಿಂದ ಜಹೀರ್ ಅಹಮದ್ ಖಾನ್. ಇವನು ಎಷ್ಟು ಸೇವೆ ಮಾಡಿದಂದರೆ ಕೋವಿಡ್-19 ಹೇಳಬಾರ್ದು. ಅವರಿಗೆ ಇವನ ದಾವಣಗೆರೆಯಲ್ಲಿ ಪ್ರಶಸ್ತಿ ಸನ್ಮಾನ ಮಾಡಿದ್ದಾರೆ. ಮಾಡಬೇಕು, ಅದು ನಮ್ಮ ಜಿಲ್ಲೆಯಲ್ಲಿ ಅಲ್ಲ, ನಮ್ಮ ಸ್ಟೇಟ್ ಲೆವೆಲ್ಗೂ ಸನ್ಮಾನ ಮಾಡಿದರೆ ಕಮ್ಮಿನೇ. ಯಾಕಂದರೆ ಅಂಥ ಟೈಮ್ನಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ. ಆವಾಗ ಜಾತಿ ಭೇದ ಭಾವ ಧರ್ಮ ಯಾರ್ಯಾರು ಬಂದಿಲ್ಲ, ಯಾರ್ಯಾರು ಮುತ್ತು ನೋಡಿಲ್ಲ. ನಾವು ಕೊಚ್ಕೊಳ್ತೀವಿ, ನಾವು ಈ ಜಾತಿ ಆ ಜಾತಿ, ನಾವು ಈ ಧರ್ಮದವರು, ನಮ್ಮ ಮೇಲವರು, ನಾವು ಕೆಳದವರು, ಯಾವನು ಬಂದಿಲ್ಲ ಸ್ವಾಮಿ. ಹೆಣಗಳು ಅನಾಥವಾಗಿ ಬಿಡ್ತಿದ್ವು, ಎಲ್ಲಿ ಬೇಕಲ್ಲಿ ಬಿದ್ದಿದ್ವು, ಯಾರು ನೋಡಿಲ್ಲ. ಆವಾಗ ಒಂದು ಕಾರ್ ಇದ್ರೂ ನಾವು ಅವ್ರಿಗೆ ಸಹಾಯ ಮಾಡೋಕ್ಕೆ ಹೋಗಿಲ್ಲ. ನಾವು ಆ ಕಾರ್ ತೊಗೊಂಡು ಅವು ಬಾಡಿ ತೊಗೊಂಬರೋಕ್ಕೂ ಹೋಗಿಲ್ಲ. ಹೆದರಿಕೆ ಆಯ್ತು, ಎಲ್ಲ ಮಕ್ಳಿಗೆ ಬರುತ್ತೆ, ಎಲ್ಲ ನೋಡಿ. ಜೀವ ಇರೋದು ಒಂದು ದಿವಸ ಹೋಗೋಕ್ಕೆ ಇರೋದು. ಎಂದಾರೆ ಒಂದಿನ ನಮ್ಮ ಜೀವ ಹೋಗೇಬೇಕು. ಆ ಹೋಗೋ ಮುಂಚೆ, ನಾವು ಹುಟ್ಟಿದ್ದು ಬೆಳೆದಿದ್ದು ನಮ್ಮ ಜೀವ ಹೋಗೋ ಮುಂಚೆ ಒಂದು ಒಳ್ಳೆ ಕಾರ್ಯವನ್ನು ಮಾಡಬೇಕು. ಇದು ಜನಕ್ಕೆ ಈ ಸುದ್ದಿ ಮುಟ್ಟಬೇಕು. ಏನೇನು ಬರಲ್ಲ, ನಾನು ಮೊದಲಿಂದನೂ ಮಾಡ್ತಾಯಿದ್ದೀನಿ ವಿಡಿಯೋ. ಯಾರೂ ಬರಲ್ಲ, ಏನೇನೂ ಬರಲ್ಲ. ಬಂದಿದ್ದು ಖಾಲಿ, ಹೋಗಿದ್ದು ಖಾಲಿ. ಇರೋ ತನಕ 4 ಜನಕ್ಕೆ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿ ಹೋಗಬೇಕು. ನಾವು ಹೋದ್ರೂ ಅವರು ನೆನೆಸ್ಬೇಕು, ಇಂಥ ವ್ಯಕ್ತಿ ಇದ್ದ, ನಮ್ಮ ಕಷ್ಟ ಕಾಲಕ್ಕೆ ಏನೋ ಒಂದು ಸ್ವಲ್ಪ ಅನುಕೂಲ ಮಾಡಬಹುದಾ ಇವನು ಅಂತ ಹೇಳಬೇಕು. ಬೈಯಕ್ಕೆ ಹೋಗ್ಬಾರ್ದು. ಕೋಟಿ ಇಟ್ಕೊಂಡು ಸತ್ತ ಅಂದರೆ ಏನು ಮಾಡ್ತೀರಿ ತಗೊಂಡು? ಏನೇನು ತೊಗೊಂಡು ಮಾಡಲ್ಲ. ಆ ಕೋಟಿ ಇದ್ದಿದ್ದು ಕೊಡ್ತು ಹೋಗ್ತವೆ. ಇಲ್ಲಾಂದರೆ ಒಂದು ದಿವಸ ಯಾವುದೋ ಸರ್ಕಾರನೋ ಅದು ಮುಟ್ಕೊಂಡು ಹಾಕ್ಕೊಂತ. ಅಂಥ ಆಸ್ತಿಗಳು ಭಾಳ ಇದ್ದಾವೆ. ಆಸೆ ಪಡಬೇಡ್ರಿ.
4 ಜನಕ್ಕೆ ಒಳ್ಳೆ ಕೆಲಸ ಮಾಡ್ರಿ, ಹೆಸರುವಾಸಿ ಮಾಡಿ. ಇರೋ ತನಕ ಹೋದ ಮೇಲೆ ನಾನು ಅದು ಮಾಡಬೇಕಿತ್ತು, ಇವ್ರು ಇದು ಮಾಡಬೇಕಂತ ನಮ್ಮ ಮಂತ್ಯದಲ್ಲಿ ಹೇಳಿದರೆ ಅದು ಉಪಯೋಗ ಇಲ್ಲ. ಇರೋ ತನಕ ಮಾಡ್ರಿ, ಹೋಗಿದ ಮೇಲೆ ಏನು ಹೇಳಕ್ಕೆ ಹೋಗ್ಬೇಡ್ರಿ.